ಎವ್ರಿವನ್ ನಮಸ್ಕಾರ ಫ್ರೆಂಡ್ಸ್. CTF ಇದಕ್ಕೆ ನೀವು ಪ್ರಿಪರೇಷನ್ ಕೂಡ ಮಾಡ್ತಾ ಇದ್ದೀರಾ, ಎಕ್ಸಾಮ್ ಬಗ್ಗೆ ಟೆನ್ಷನ್ ಕೂಡ ಮಾಡ್ಕೊಂಡಿದ್ದೀರಾ, ಹೊಸ ಸ್ಟ್ರಾಟಜಿ ಕೂಡ ಯೂಸ್ ಮಾಡಿದ್ರೆ ನೀವು ಒಳ್ಳೆ ರ್ಯಾಂಕ್ ನ ಕೂಡ ಸೆಕ್ಯೂರ್ ಕೂಡ ಮಾಡಬಹುದು. ಈ ವಿಡಿಯೋದಲ್ಲಿ ನಿಮಗೆ ಸ್ಟಡಿ ಟಿಪ್ಸ್ ಆಗಿರ್ಬೋದು, ಟೈಮ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಬೆಸ್ಟ್ ಬುಕ್ಸ್ ಆಗಿರ್ಬೋದು, ರೀತಿ ಲಾಸ್ಟ್ ಮಿನಿಟ್ ಪ್ರಿಪರೇಷನ್ ಕೂಡ ಹೇಗಿರುತ್ತೆ ಆ ಟೆಕ್ನಿಕ್ ಬಗ್ಗೆ ನಿಮಗೆ ಫುಲ್ ಮಾಹಿತಿ ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಎಲ್ಲ ವಿದ್ಯಾರ್ಥಿಗಳು ಈ ವಿಡಿಯೋ ನೋಡಿ ಕೂಡ ಟಾಪರ್ಸ್ ಆದ್ರೂ ಕೂಡ ಆಗಬಹುದು, ಅವರ ಲಕ್ ಕೂಡ ಮ್ಯಾಟರ್ ಆಗುತ್ತೆ. ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನಿಮಗೆ ಒಳ್ಳೆ ರ್ಯಾಂಕ್ ಟ್ರಿಪ್ಸ್ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ನ ಮಾಡಿ. ನಿಮ್ಗೆ ಗೊತ್ತಿರೋಗೆ ಆಲ್ರೆಡಿ ನಿಮಗೆ ಪ್ಯಾಟರ್ನ್ ಅಂಡ್ ಮಾರ್ಕಿಂಗ್ ನಿಮಗೆಲ್ಲ ಗೊತ್ತಿದೆ. 180 ಕ್ವೆಶ್ಚನ್ಸ್ ಇರುತ್ತೆ, 60 ಕೂಡ ಇರುತ್ತದೆ. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ 60 ಕೂಡ ಇರುತ್ತೆ. ಇಲ್ಲಿ ಬಂದ್ಬಿಟ್ಟು ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ, ಅದು ಕೂಡ ನಿಮಗೆ ಗೊತ್ತಿರುತ್ತೆ. ನೋ ನೆಗೆಟಿವ್ ಮಾರ್ಕಿಂಗ್, ಮೈನ್ ಒನ್ ನೆಗೆಟಿವ್ ಮಾರ್ಕಿಂಗ್ ಇಲ್ಲ ಅಂದ್ರೆ ಎಲ್ಲಾ ಕ್ವಶನ್ಸ್ ಅನ್ನು ಕೂಡ ಮೈನ್ ಥಿಂಗ್ ನೀವು ಅಟೆಂಡ್ ಕೂಡ ಮಾಡಬೇಕು. ಮೀನ್ಸ್ ಲಕ್ ಕೂಡ ಮ್ಯಾಟರ್ ಆಗುತ್ತೆ. ಆ ನಿಟ್ಟಿನಲ್ಲಿ ನಿಮಗೆ ಬರೋ ಕ್ವಶನ್ಸ್ ಎಲ್ಲ ಕೂಡ ನೀವು ಕಂಪಲ್ಸರಿ ಅಟೆಂಡ್ ಕೂಡ ಮಾಡಬೇಕು. ಇದಕ್ಕೆ ನೋಡ್ಕೊಳ್ಳಿ. ಟೈಮ್ ಮ್ಯಾನೇಜ್ಮೆಂಟ್ ವೆರಿ ಇಂಪಾರ್ಟೆಂಟ್. ಇರೋ ಕ್ವಶನ್ಸ್ ಕೂಡ ನೀವು ಹೇಗೆ ನಿಮ್ಮ ಟೈಮ್ ನ ಮ್ಯಾನೇಜ್ಮೆಂಟ್ ಮಾಡ್ತೀರಾ ಅದು ಇಂಪಾರ್ಟೆಂಟ್. ಲೈಕ್ ನಿಮಗೆ ಸ್ಕೋರ್ ಜಾಸ್ತಿ, ನಿಮಗೆ ಒಳ್ಳೆ ಸ್ಕೋರ್ ಬಂದ್ರೆ ಲೈಕ್ ಇಂಜಿನಿಯರಿಂಗ್, ಫಾರ್ಮಸಿ, ಅಗ್ರಿಕಲ್ಚರ್, ವೆಟರ್ನರಿ ಸೈನ್ಸ್ಗೆ ಈಸಿಯಾಗಿ ನೀವು ಅಡ್ಮಿಷನ್ ಕೂಡ ಆಗ್ಬೋದು, ಈಸಿಯಾಗಿ ನೀವು ಕೂಡ ಸೀಟ್ ಸಿಗುತ್ತೆ. ಅದಕ್ಕೋಸ್ಕರ ತಾನೇ ಕಷ್ಟಪಡ್ಕೊಂಡು ನೀವು ಎಲ್ಲ ಕೂಡ ಸ್ಟಡಿ ಕೂಡ ಮಾಡ್ತಾ ಇದ್ದೀರಾ. ಬೆಸ್ಟ್ ಸ್ಟಡೀಸ್ ಪ್ಲಾನ್ ಈ ವಿಡಿಯೋದಲ್ಲಿ ಮೊದಲೇ ಆಪ್ಷನ್ ಬಂದ್ಬಿಟ್ಟು ಬೆಸ್ಟ್ ಸ್ಟಡಿ ಪ್ಲಾನ್ ಫಾರ್ ಸಿಟಿಗೆ ಏನು ಸ್ಟಡಿ ಪ್ಲಾನ್ ಅಂತ ತಿಳಿಸ್ಕೊಡ್ತೀನಿ. ಡೈಲಿ ಸ್ಟಡಿ ಶೆಡ್ಯೂಲ್ ಅಂದ್ರೆ ನೀವು ಡೈಲಿ ಸ್ಟಡಿ ಕೂಡ ಮಾಡಬೇಕಾಗುತ್ತೆ. ಇದು ವೆರಿ ಇಂಪಾರ್ಟೆಂಟ್. ಮಿನಿಮಮ್ 6 to 8 ಅವರ್, ಮಿನಿಮಮ್ 6 ರಿಂದ 8 ಗಂಟೆ ನೀವು ಕೂಡ ಡೈಲಿ ನೀವು ಸ್ಟಡಿ ಕೂಡ ಮಾಡಬೇಕಾಗುತ್ತೆ. ಇದು ಕೂಡ ಮ್ಯಾಟರ್ ಆಗುತ್ತೆ. ಲೈಕ್ ನೀವು ಯಾವ ರೀತಿ ಅಂದ್ರೆ ನಿಮ್ಮ 6 to 8 ಅವರ್ ನೀವು ಡಿವೈಡ್ ಮಾಡ್ಕೊಳ್ಳಿ. ಲೈಕ್ ನೀವು ಮಾರ್ನಿಂಗ್ 3 ಅವರ್ ಡಿವೈಡ್ ಮಾಡ್ಕೊಂಡ್ರೆ ಅಲ್ಲಿ ನಿಮಗೆ ಕಾನ್ಸೆಪ್ಟ್ ಬಗ್ಗೆ, ಅದೇ ರೀತಿ ನಿಮಗೆ ಥಿಯರಿ ಬಗ್ಗೆ ಮಾರ್ನಿಂಗ್ 3 ಅವರ್ ಓದಿ, ಆಫ್ಟರ್ನೂನ್ 2 ಅವರ್ ಬಂದ್ಬಿಟ್ಟು ನಿಮಗೆ ನ್ಯೂಮರಿಕಲ್ ಪ್ರಾಕ್ಟೀಸ್ ಬಗ್ಗೆ ನೀವು ಸ್ಟಡಿ ಮಾಡ್ಕೊಳ್ಳಿ. ಈವ್ನಿಂಗ್ 2 ಅವರ್ ಬಂದ್ಬಿಟ್ಟು ನಿಮ್ಮ ರಿವಿಷನ್ ಅಂಡ್ ನಿಮ್ಮ ಮಾಕ್ ಟೆಸ್ಟ್ ಬಗ್ಗೆ ಕೂಡ ನೀವು ತಯಾರಿ ಮಾಡ್ಕೊಳ್ಳಿ. ಈ ರೀತಿ ನೀವು ನಿಮ್ಮ ಡಿವೈಡ್ ಕೂಡ ಮಾಡ್ಕೋಬೇಕಾಗುತ್ತೆ ಟೈಮ್ನ. ಸುಮ್ಮನೆ ನಾನು ಇಷ್ಟ ಬಂದಾಗ ಓದ್ತೀನಿ, ನಾನು ಸಿಕ್ಕಿದೆಲ್ಲ ಓದ್ತೀನಿ ಅಂದ್ರೆ ನೋ ಯೂಸ್. ಈ ರೀತಿ ನೀವು ಸ್ಟ್ರಾಟಜಿನ ಮಾಡ್ಕೋಬೇಕಾಗುತ್ತೆ. ಇರೋ ಟೈಮ್ನ ಡಿವೈಡ್ ಮಾಡ್ಕೊಂಡು ನಿಮ್ಗೆ ಯಾವೆಲ್ಲ ಕಾನ್ಸೆಪ್ಟ್ ಇದೆ ಅದರ ಬಗ್ಗೆ ನೀವು ಮೇನ್ ಥಿಂಗ್ ನೀವು ಸ್ಟಡಿ ಮಾಡೋದ್ರೆ ಇದು ಗುಡ್. ನೆಕ್ಸ್ಟ್ ಬಂದ್ಬಿಟ್ಟು ಕಾನ್ಸೆಪ್ಟ್ ಇಷ್ಟ, ನಿಮ್ಮ ಕಾನ್ಸೆಪ್ಟ್ ನ ಫಾಲೋ ಮಾಡಬೇಕಾಗುತ್ತೆ. ಲೈಕ್ ನೀವು NCERT ಟೆಕ್ಸ್ಟ್ ಬುಕ್, ಲೈಕ್ 90% ಸಿಲೆಬಸ್ ಬಂದ್ಬಿಟ್ಟು NCERT ಬೇಸ್ಡ್ ಇರುತ್ತೆ. ಆ ನಿಟ್ಟಿನಲ್ಲಿ NCERT ಟೆಕ್ಸ್ಟ್ ಬುಕ್ ಇದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ನಾನು ಈ ಹಿಂದೆ ಕೂಡ ಹೇಳ್ಕೊಂಡ್ ಬಂದಿದ್ದೀನಿ, NCERT ನ ನೀವು ಓದ್ಕೊಳ್ಳಿ, ಅದು ನಿಮಗೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅಂದ್ರೆ ಪ್ರಿವಿಯಸ್ ಇಯರ್ ಪೇಪರ್ಸ್. ನೆಕ್ಸ್ಟ್ ಬಂದ್ಬಿಟ್ಟು KCT ಪ್ರಿವಿಯಸ್ ಇಯರ್ ಪೇಪರ್ಸ್ ಅಂದ್ರೆ KCT ವರ್ಲ್ಡ್ ಪೇಪರ್ಸ್ ಅಂದ್ರೆ ಅಟ್ಲೀಸ್ಟ್ ನೀವು 10 ಇಯರ್ ಪೇಪರ್ಸ್ ನ ಸಾಲ್ವ್ ಮಾಡ್ಕೊಂಡ್ರೆ ನಿಮಗೆ ಖಂಡಿತ ಯೂಸ್ಫುಲ್ ಆಗುತ್ತೆ. ನಾನು ಹೇಳ್ತಾ ಇದ್ದೀನಿ, ಅಟ್ಲೀಸ್ಟ್ ನೀವು 10 ಇಯರ್ ಪೇಪರ್ಸ್ ನ ನೋಡ್ಕೊಂಡ್ರೆ, ಸಾಲ್ವ್ ಮಾಡಿದ್ರೆ ಖಂಡಿತ ನೀವು ಒಂದು ಒಳ್ಳೆ ರ್ಯಾಂಕ್ ನ ಪಡ್ಕೊಳ್ತೀರಾ ಅಂತ ಹೇಳಿ ನಾನು ಹೇಳಕ್ ಇಷ್ಟಪಡ್ತೀನಿ. ಬಂದ್ಬಿಟ್ಟು ಶಾರ್ಟ್ ನೋಟ್ಸ್ ಅಂಡ್ ಫಾರ್ಮುಲಾ ನಿಮಗೆ ಕ್ವಿಕ್ ರಿವಿಷನ್ ಗೆ ಸಹಾಯ ಆಗುತ್ತೆ. ನೀವು ಏನೇ ಕಲ್ತ್ರು ಕೂಡ ಯಾವ್ದು ಇಂಪಾರ್ಟೆಂಟ್ ಟಾಪಿಕ್ ಅನ್ಸುತ್ತೆ ನೀವು ಶಾರ್ಟ್ ನೋಟ್ ಮಾಡ್ಕೊಂಡು ಅದನ್ನ ಫಾರ್ಮುಲಾಸ್ ನೀವು ಬರೆದಿಟ್ಕೊಳ್ಳಿ, ಅದು ನಿಮಗೆ ಖಂಡಿತ ಸಹಾಯ ಆಗುತ್ತೆ. ಇದು ಗ್ಯಾಪ್ ನೋಡ್ಕೊಳ್ಳಿ. ನಾವು ಸಬ್ಜೆಕ್ಟ್ ವೈಸ್ ನೋಡೋದಾದ್ರೆ, ಇನ್ನು ಫಿಸಿಕ್ಸ್ ಓದಬೇಕಾದ್ರೆ ನೀವು ನಿಮ್ಮ ಕಾನ್ಸೆಪ್ಟ್ ಗಳ ಬಗ್ಗೆ ನೀಟಾಗಿ ಕ್ಲಾರಿಟಿ ನಾವು ಓದ್ಕೊಳ್ಳಿ. ಮೇನ್ ಥಿಂಗ್ ನಿಮ್ಮ ಫಾರ್ಮುಲಾಗಳನ್ನ ನೀಟಾಗಿ ನೀವು ಪ್ರಾಕ್ಟೀಸ್ ಕೂಡ ಮಾಡ್ಕೋಬೇಕಾಗುತ್ತೆ. ಇನ್ ಕೇಸ್ ನೀವು ಕೆಮಿಸ್ಟ್ರಿ ಓದ್ತಾ ಇದ್ರೆ ನೀಟಾಗಿ ಅದರಲ್ಲಿ ಆರ್ಗಾನಿಕ್, ಇನ್ಆರ್ಗಾನಿಕ್, ಫಿಸಿಕಲ್ ಬ್ಯಾಲೆನ್ಸ್ ಕೂಡ ಮಾಡಬೇಕಾಗುತ್ತೆ. ಎರಡು ನೀಟಾಗಿ ನೀವು ಓದ್ಕೊಂಡು ಬ್ಯಾಲೆನ್ಸ್ ಕೂಡ ಮಾಡಬೇಕಾಗುತ್ತೆ. ಇನ್ನ ಮ್ಯಾಥಮೆಟಿಕ್ಸ್ ಓದ್ತಾ ಇದ್ರೆ ಅಂದ್ರೆ ನೀವು ಡೈಲಿ ಪ್ರಾರಂಭ ಮಾಡಬೇಕಾಗುತ್ತೆ. ಅಲ್ಲಿ ಸಾಲ್ವಿಂಗ್ ಮಾಡೋದನ್ನ ಪ್ರಾಕ್ಟೀಸ್ ಕೂಡ ಮಾಡಬೇಕಾಗುತ್ತೆ. ನೀವು ಸುಮ್ಮನೆ ಮ್ಯಾಥಮೆಟಿಕ್ಸ್ ನ ನೋಡ್ಕೊಂಡು ಆಯ್ತು ಅಂದ್ರೆ ಆಗೋದಿಲ್ಲ, ನೀವು ನೀಟಾಗಿ ಪ್ರಾಕ್ಟೀಸ್ ಕೂಡ ಮಾಡಬೇಕಾಗುತ್ತೆ. ಇದು ವೆರಿ ಇಂಪಾರ್ಟೆಂಟ್ ಕೂಡ ಆಗಿರುತ್ತೆ. ಇನ್ನ ಮೇನ್ ಥಿಂಗ್ ಬಂದ್ಬಿಟ್ಟು ಬೆಸ್ಟ್ ಬುಕ್ಸ್ ಬಗ್ಗೆ ಮಾಹಿತಿ ಕೊಡ್ತೀನಿ, ಯಾವ ಬುಕ್ಸ್ ಗಳನ್ನ ಪ್ರಿಫರೆನ್ಸ್ ಕೂಡ ಮಾಡಬಹುದು ಅಂತ. ಇಲ್ಲಿ NCERT ಟೆಕ್ಸ್ಟ್ ಬುಕ್ ಗಳನ್ನ ಪ್ರಿಫರೆನ್ಸ್ ಕೂಡ ಮಾಡಬಹುದು. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಇದು ವೆರಿ ಇಂಪಾರ್ಟೆಂಟ್. ಲೈಕ್ ನೀವು ಓನ್ಲಿ ಮ್ಯಾಥಮೆಟಿಕ್ಸ್ ನೋಡ್ತಾ ಇದ್ದಾರೆ ಅಂದ್ರೆ ಅಲ್ಲಿ ಸೆಂಗೇಜ್ ಅಂಡ್ ಹ್ಯಾರಿಯಂಟ್ ಅಂತ ಬುಕ್ಸ್ ಗಳು ಕೂಡ ಇದಾವೆ, ಅದನ್ನು ಕೂಡ ನೀವು ತಯಾರು ಮಾಡ್ಕೋಬಹುದು. ಇನ್ನ ಕೆಮಿಸ್ಟ್ರಿ ಬಂದ್ಬಿಟ್ಟು ಪ್ರದೀಪ್ಸ್ ಕೆಮಿಸ್ಟ್ರಿ ಬುಕ್ಸ್ ಇದೆ, ಅದು ವೆರಿ ಚೆನ್ನಾಗಿದೆ. ಇನ್ನ HC ವರ್ಮಾ ಅವ್ರದ್ದು ಫಿಸಿಕ್ಸ್ ಕಾನ್ಸೆಪ್ಟ್ ಬಗ್ಗೆ HC ವರ್ಮಾ ಅವ್ರದ್ದು ಬುಕ್ ಇದೆ, ಅದು ಕೂಡ ಗುಡ್ ಆಗಿದೆ. ಮೇನ್ ಥಿಂಗ್ ವರ್ಲ್ಡ್ ಕ್ವಶನ್ ಪೇಪರ್ ಗಳನ್ನ ನೀವು ನೋಡಬಹುದು. ಕೆಲವೊಂದು ಬುಕ್ಸ್ ಗಳ ಬಗ್ಗೆ ನಾನು ಹೇಳಿದ್ದೀನಿ, ಅದ್ರ ಬಗ್ಗೆ ಬೇಕಾದ್ರೆ ಸ್ಟಡಿ ಕೂಡ ಮಾಡ್ಕೊಳ್ಳಿ. ಇನ್ನ ಲಾಸ್ಟ್ ಇನ್ನೊಂದು ಕೆಲವೇ ದಿನಗಳಿದೆ, ಅದ್ರ ಬಗ್ಗೆ ಸ್ಟ್ರಾಟಜಿ ನೋಡೋದಾದ್ರೆ ನೀಟಾಗಿ ರಿವೈಸ್ ಕೂಡ ಮಾಡ್ಕೊಳ್ಳಿ. ಡೈಲಿ 2 ಅವರ್ ನೀವು ಓನ್ಲಿ ಫಾರ್ ರಿವಿಷನ್ಗೆ ಇಟ್ಕೋಬೇಡಿ, ಯಾಕಂದ್ರೆ ಈಗ ಟೈಮ್ ಕಡಿಮೆ ಇದೆ. ಅಟ್ಲೀಸ್ಟ್ 2 to 3 ಅವರ್ ಡೈಲಿ ನೀವು ರಿವಿಷನ್ ಕೂಡ ಮಾಡಿ, ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವ್ದು ನಿಮಗೆ ಇಂಪಾರ್ಟೆಂಟ್ ಅನ್ಸುತ್ತೆ, ಯಾವ್ದು ಕೂಡ ನನಗೆ ಇದು ವೆರಿ ನೀಡಿದೆ, ಇದು ವೆರಿ ಇಂಪಾರ್ಟೆಂಟ್ ಅನ್ಸುತ್ತೆ, ನೀವು ಮೇನ್ ಥಿಂಗ್ ಅದನ್ನ ಹೈಲೈಟ್ ಮಾಡ್ಕೊಂಡು ಅದನ್ನ ನೀಟಾಗಿ ನೋಟ್ ಮಾಡ್ಕೊಂಡು ಓದ್ಕೊಳ್ಳಿ. ಇನ್ನ ಮಾಕ್ ಟೆಸ್ಟ್ ಅಂತ ಕಂಡಕ್ಟ್ ಕೂಡ ಮಾಡ್ತಾರೆ. ಆ ಮಾಕ್ ಟೆಸ್ಟ್ ನೀವು ಫಾಲೋ ಅಪ್ ಮಾಡಿ. ಮೆನಿ ವೆಬ್ಸೈಟ್ ಗಳು ಎಲ್ಲ ಕಂಡಕ್ಟ್ ಕೂಡ ಮಾಡ್ತಾರೆ. ನಿಮಗೆ ರಿಯಲ್ ಎಕ್ಸಾಮ್ ಹೇಗಿರುತ್ತೆ ಎಕ್ಸ್ಪೀರಿಯನ್ಸ್ ಕೂಡ ನಿಮಗೆ ವೆರಿ ಮ್ಯಾಟರ್ ಆಗುತ್ತೆ. ನಿಮ್ಗೆ ಗೊತ್ತಿರೋ ಟೈಮ್ ಮ್ಯಾನೇಜ್ಮೆಂಟ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. CT ಎಕ್ಸಾಮ್ ಅಲ್ಲಿ ಟೈಮ್ ಬೇಸ್ಡ್ ಸಾಲ್ವಿಂಗ್ ಅಂದ್ರೆ ನೀವು ಫಾರ್ ಎಕ್ಸಾಂಪಲ್ ಒಂದು ಕ್ವಶನ್ 90 ಸೆಕೆಂಡ್ಸ್ ಮಾಡಬೇಕಾಗುತ್ತೆ. ಅದ್ರ ಬಗ್ಗೆ ನೀವು ಟಾರ್ಗೆಟ್ ಕೂಡ ಮಾಡ್ಕೊಂಡು ನೀವು ಮಾಕ್ ಟೆಸ್ಟ್ ನ ಮಾಡೋದು ನಿಮಗೆ ಸಹಾಯ ಆಗುತ್ತೆ. ಬಿಕಾಸ್ ಟೈಮ್ ಮ್ಯಾನೇಜ್ಮೆಂಟ್ ಬಂದ್ಬಿಟ್ಟು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ನಿಮಗೆ CT ಎಕ್ಸಾಮ್ಸ್ ಅಲ್ಲಿ, ಅದು ಕೂಡ ನೀವು ಕ್ಯಾಪ್ ನೋಡ್ಕೊಳ್ಳಿ. ಟೈಮ್ ಮ್ಯಾನೇಜ್ಮೆಂಟ್ ವೆರಿ ಇಂಪಾರ್ಟೆಂಟ್. ಲಾಸ್ಟ್ ಮಿನಿಟ್ ಪ್ರಿಪರೇಷನ್ ಏನು ಅಂತ ನಾನು ವಿಡಿಯೋ ತಿಳಿಸ್ಕೊಡ್ತೀನಿ. ಲಾಸ್ಟ್ ಮಿನಿಟ್ ಪ್ರಿಪರೇಷನ್ ಮೇನ್ ಥಿಂಗ್ ಪ್ರೀವಿಯಸ್ ವರ್ಲ್ಡ್ ಪೇಪರ್ಸ್ ನೀವು ಪ್ರಾಕ್ಟೀಸ್ ಮಾಡಿ, ಅದು ಮೇನ್ ಆಗಿರುತ್ತೆ. ನಂತರ OMR ಶೀಟ್ ಫಿಲ್ಲಿಂಗ್ ಮಾಡೋದನ್ನ ಪ್ರಾಕ್ಟೀಸ್ ಕೂಡ ಮಾಡಿ, ಅದು ಇಂಪಾರ್ಟೆಂಟ್ ಆಗಿರುತ್ತೆ. ನಂತರ ಡಯಾಗ್ರಾಮ್ಗಳು ಆಗಿರ್ಬೋದು, ಅದೇ ರೀತಿ ಫ್ಲೋ ಚಾರ್ಟ್ ಗಳನ್ನ ನೀವು ಯೂಸ್ ಮಾಡಿದ್ರೆ ಅದು ನಿಮಗೆ ಈಸಿ ಆಗುತ್ತೆ, ನಿಮಗೆ ಅರ್ಥ ಆಗುತ್ತೆ.
ಮೇನ್ ಥಿಂಗ್ ನೀವು ಚೆನ್ನಾಗಿ ನಿದ್ದೆ ಮಾಡಿ, ನೀವು ಟಯರ್ಡ್ ಆಗಿದ್ರೆ ನಿಮಗೆ ನಿಮ್ಮ ಬ್ರೈನ್ ಕೂಡ ಕರೆಕ್ಟಾಗಿ ವರ್ಕ್ ಆಗೋದಿಲ್ಲ, ನಿಮಗೆ ಚೆನ್ನಾಗಿ ಪರೀಕ್ಷೆನ ಅಟೆಂಡ್ ಆಗೋದಿಲ್ಲ. ಮೇನ್ ಥಿಂಗ್ ಪರೀಕ್ಷೆ ಬರೋಕ್ಕಿಂತ ಮುಂಚೆ ಒಳ್ಳೆ ನಿದ್ದೆ ಕೂಡ ಮಾಡಿ. ಮೇನ್ ಥಿಂಗ್ ಕಾಮನ್ ಮಿಸ್ಟೇಕ್ಸ್, ಈ ಕಾಮನ್ ಮಿಸ್ಟೇಕ್ಸ್ ನೀವು ದಯವಿಟ್ಟು ಅವಾಯ್ಡ್ ಕೂಡ ಮಾಡಿ. ಈ ಮಿಸ್ಟೇಕ್ಸ್ ನೀವು ಮಾಡಬೇಡಿ ಅಂತ ಇಷ್ಟಪಡ್ತೀನಿ. ಮೇನ್ ಥಿಂಗ್ ಬಂದ್ಬಿಟ್ಟು ಒಂದು ಸಬ್ಜೆಕ್ಟ್ಗೆ ತುಂಬಾ ಟೈಮ್ ಕೊಡೋದು. ಯಾವುದೋ ಒಂದು ಸಬ್ಜೆಕ್ಟ್ ಆಗಿರ್ಬೋದು ಅದ್ರ ಬಗ್ಗೆನೇ ಓದೋದು, ಅದ್ರ ಬಗ್ಗೆನೇ ತುಂಬಾ ಟೈಮ್ ವೇಸ್ಟ್ ಮಾಡಿದ್ರೆ ಬೇರೆ ಎಕ್ಸಾಮ್ಗೆ ಕಡಿಮೆ ಮಾರ್ಕ್ಸ್ ಬರೋದು ಸಮಸ್ಯೆ ಆಗುತ್ತೆ. ಅದಕ್ಕೋಸ್ಕರ ಒಂದ್ ಸಬ್ಜೆಕ್ಟ್ ಮೇಲೆ ನೀವು ಫುಲ್ ಟೈಮ್ ವೇಸ್ಟ್ ಕೂಡ ಮಾಡಬೇಡಿ. ಇಲ್ಲಿ ಬಂದ್ಬಿಟ್ಟು ಓನ್ಲಿ ಥಿಯರಿ ಮಾತ್ರ ಓದ್ತೀನಿ ಅಂತ ಕೆಲವರು ಬುದ್ಧಿವಂತರು ಕೂಡ ಇರ್ತಾರೆ. ಓನ್ಲಿ ಥಿಯರಿನೇ ಓದ್ಬೇಡಿ, ನೀವು ಪ್ರಾಕ್ಟಿಸ್ ಕೂಡ ಮಾಡಿ. ಪ್ರಾಕ್ಟಿಸ್ ಮಾಡೋದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಪ್ರಾಕ್ಟಿಕಲ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಲಾಸ್ಟ್ ಮಿನಿಟ್ ಆಗಿ ನೀವು ಹೊಸ ಟಾಪಿಕ್ ಓದೋದು ಬೇಡ. ಏನೋ ಲಾಸ್ಟ್ ಮಿನಿಟ್ ನೋಡ್ಕೊಳ್ತೀನಿ ಹೊಸ ಓದ್ಕೋತೀನಿ ಅಂತ ಬೇಡ, ನಿಮಗೆ ಕನ್ಫ್ಯೂಷನ್ ಕೂಡ ಆಗುತ್ತೆ, ಸಮಸ್ಯೆ ಆಗುತ್ತೆ. ಲಾಸ್ಟ್ ಮಿನಿಟ್ ಆಗಿ ನೀವು ಹೊಸ ಟಾಪಿಕ್ ಗಳನ್ನ ಓದೋದು ಬೇಡ. ಮೇನ್ ಥಿಂಗ್ ಓವರ್ ಕಾನ್ಫಿಡೆನ್ಸ್ ಕೂಡ ಬೇಡ. ನೀವು ಮಾಕ್ ಟೆಸ್ಟ್ ಮಾಡಿ ಅದರಲ್ಲಿ ರಿಯಲ್ ಪರ್ಫಾರ್ಮೆನ್ಸ್ ಚೆಕ್ ಕೂಡ ಮಾಡಿ. ನೀವು ಓವರ್ ಕಾನ್ಫಿಡೆನ್ಸ್ ಆಗಿ ನಾನೆಲ್ಲ ಮಾಡ್ತೀನಿ, ನಂಗೆ ಒಳ್ಳೆ ಟ್ಯಾಲೆಂಟ್ ಇದೆ ಅಂತ ಹೇಳಿ ಓವರ್ ಕಾನ್ಫಿಡೆನ್ಸ್ ಕೂಡ ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರೋದಿಲ್ಲ. ಅದಕ್ಕೋಸ್ಕರ ಇಂಪಾರ್ಟೆಂಟ್ ಆಗಿರಿ. ಮೈನ್ ಥಿಂಗ್ ಬಂದ್ಬಿಟ್ಟು ಈ ವಿಡಿಯೋದ ಮೇಲೆ ನಿಮಗೆ ACT ಅಲ್ಲಿ ನಿಮ್ಗೆ ಒಳ್ಳೆ ರ್ಯಾಂಕಿಂಗ್ ತೆಗೆದುಕೊಳ್ಳೋದು ಹೇಗೆ ಅಂತ ಒಂದು ಸ್ಟ್ರಾಟಜಿ ಸಿಕ್ಕಿದೆ. ಏನಾದರೂ ಡೌಟ್ಸ್ ಇದ್ರೆ ನೀವು ಕೂಡ ಕಮೆಂಟ್ ಮೂಲಕ ಕೇಳಿ. ನನ್ನ ಗೋಲ್ ಬಂದ್ಬಿಟ್ಟು ನಿಮಗೆ ಒಂದು ಬೆಸ್ಟ್ ಗೈಡೆನ್ಸ್ ಕೊಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನನಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಆಲ್ ದ ಬೆಸ್ಟ್ ನಿಮಗೆಲ್ಲ CT ಎಕ್ಸಾಮ್ಗಳಿಗೆ. ಯು ಕ್ಯಾನ್ ಡೂ ಇಟ್. ನೀವು ಕೂಡ ಮಾಡ್ತೀರಾ, ನೀವು ಒಂದು ಒಳ್ಳೆ ರ್ಯಾಂಕಿಂಗ್ ಪಡ್ಕೊಳ್ತೀನಿ ಅಂತ ಹೇಳಿ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಇದೇ ರೀತಿ ವಿಡಿಯೋಗೆ ನಮ್ಮನ್ನ ಫಾಲೋ ಮಾಡಿ. ಥ್ಯಾಂಕ್ ಯು.